ಚುನಾವಣೆ ಮತ ಎಣಿಕೆಯ ಪ್ರಕ್ರಿಯೆ ಪಾರದರ್ಶಕವಾಗಿಲ್ಲ. ಈಗ ನಡೆದದ್ದಂತೂ 2023ರಲ್ಲಿ ಪಾರದರ್ಶಕವಾಗಿತ್ತು. ಎಲ್ಲ ಪಕ್ಷದ ಚುನಾವಣಾ ಏಜೆಂಟ್ಗಳು ಸೈನ್ ಮಾಡಿದ್ದಾರೆ. ಅವತ್ತು ಸಿಂಧು ಆದಂತ ಮತಗಳು 2026ರಲ್ಲಿ ಹೇಗೆ ಸಿಂಧು ಅದು ಅವತ್ತು ವ್ಯಾಲಿಡ್ ಆದ ಒಟ್ಟು ಇವತ್ತು ಇನ್ವ್ಯಾಲಿಡ್ ಹೇಗಾದು ಅನ್ನೋದನ್ನ ಹೊರಗಡೆ ಬರಬೇಕಲ್ಲ, ಸತ್ಯಾಸತ್ಯತೆ ಮೊರೆ ಹೋಗಿದೆ. ನನಗೆ ಸುಪ್ರೀಂ ಕೋರ್ಟ್ ನ್ಯಾಯ ಕೊಟ್ಟಿದೆ. ಯಾವುದೇ ಆ ಒಂದು ನಿಟ್ಟಿನಲ್ಲಿ ಶಾಸನ ರಚನಾ ಸಮಿತಿಯ ನೋಟಿಸ್ ಕೂಡ ಬಂದಿತ್ತು. ಆ ಸಭೆಗೆ ಭಾಗವಹಿಸಿ ಇವತ್ತು ಬೇರೆ ಬೇರೆ ಕಾರ್ಯನಿಮಿತ್ತ ಅಂತ ಹೇಳ್ತಾ ಇದ್ದೇನೆ. ಕರ್ತವ್ಯನ ನಾನು ಇನ್ಮುಂದೆನೂ ಕೂಡ ನಿರ್ವಹಿಸ್ತೇನೆ. 21ಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತೆ ಕರೆದಿದ್ದಾರೆ. ಸುಪ್ರೀಂ ಕೋರ್ಟ್ ಅದರದೇ ಆದಂತ ಒಂದು ಅಧಿಕಾರದಲ್ಲಿ ಅದು ನಡೀತದೆ. ಅದಕ್ಕೆ ನಾವೆಲ್ಲರೂ ತಲೆ ಬಾಗಬೇಕು. ಬಟ್ ನಂದು ಒಂದು ತಮ್ಮೆಲ್ಲರ ಮುಖಾಂತರ ಮನವಿ ಮಾಡುವಂತದಿಷ್ಟೇ, ಇಂತಹ ಘಟನೆಗಳು ಮುಂದೆ ಯಾವತ್ತೂ ನಡೀಬಾರ್ದು. ನಡೆದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಕಗ್ಗೊಲೆ ಆದಂಗೆ ಆಗ್ತದೆ. ಅದಕ್ಕೆ ಜನರ ಆಶೀರ್ವಾದ ಕೊಟ್ಟಿದ್ದಕ್ಕೆ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅವರು? ಟ್ಯಾಂಪರಿಂಗ್ ಮಾಡಿದವರು. ಅದಕ್ಕೆ ತನಿಖೆಯಲ್ಲಿ ಹೊರಗೆ ಬರಲಿ. ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ಶಿಕ್ಷೆ ಆದ್ರೆ ಮುಂದೆ ಇಂಥವು ನಡೆಯೋದಿಲ್ಲ. ಈಗ ಅವ್ರು ಹೇಳ್ತಾರೆ ಸರ್, ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ವೋಟ್ ಡಕಾಯಿತಿ ನಡೆದಿದೆ ಅಂತ ಅವರು ಆರೋಪ ಮಾಡಿದ್ದಾರೆ ಸರ್. ಚುನಾವಣಾಧಿಕಾರಿಗಳ ಮೇಲೆ ಅವರು ಗಂಭೀರವಾದಂತ ಆರೋಪ. ಅದು ನಾನು ಕೋರ್ಟ್ ಆದೇಶದ ಹೇಗೆ ಆಗ್ತದೋ ಸುಪ್ರೀಂ ಕೋರ್ಟ್ ಅದನ್ನೆಲ್ಲ ಪರಿಶೀಲನೆ ಮಾಡ್ತದೆ. ಅದನ್ನೆಲ್ಲ ಆಮೇಲೆ ಗೌರವ ಇದೆ. ಸರ್ವೋಚ್ಚ ನ್ಯಾಯಾಲಯದಕ್ಕೆಲ್ಲ ಬಾಗ್ಬೇಕಲ್ಲ, ತಲೆ ಬಾಗ್ಬೇಕಲ್ಲ. ಸರ್ ಆಮೇಲೆ ಇದು ಅಂಚೆ ಮತಗಳನ್ನೆಲ್ಲ 2ನೇ ಬಾರಿ ಮಾರ್ಕ್ ಮಾಡಿರೋದು ನಿಜ ಅಲ್ಲ. ಅಲ್ಲಿ ಕೌಂಟಿಂಗ್ ಹೋದವರು ಈಗ ನಮ್ಮವ್ರ ಕೌಂಟಿಂಗ್ ಏಜೆಂಟ್ ಇದ್ರು, ಉಳಿದವ್ರು ಅಂತ ಅವ್ರಿಗೆಲ್ಲ ಆಶ್ಚರ್ಯ. ಅವತ್ತು ವ್ಯಾಲಿಡ್ ಆದ ಮತ ಹೆಂಗ್ ಟ್ಯಾಂಪರಿಂಗ್ ಆಯ್ತು. ಇನ್ನೊಂದು ಬಹಳ ವಿಶೇಷ ಅಂದ್ರೆ ಒಬ್ರು ಒಂದಕ್ಕೆ ಸೀಲ್ ಹಾಕಿದ್ದಾರೆ, ಹೆಬ್ಬೆಟ್ಟು ಒತ್ತಿದ್ದಾರೆ. ಹೆಬ್ಬೆಟ್ಟು ಒತ್ತಿದ್ದನು ಇನ್ನೊಂದಕ್ಕೆ ಹೆಬ್ಬೆಟ್ಟೆ ಒತ್ಬೇಕಲ್ಲ, ಇನ್ವ್ಯಾಲಿಡ್ ಮಾಡಿದಾರೆ. ಒಂದಕ್ಕೆ ಹೆಬ್ಬೆಟ್ಟು ಇನ್ನೊಂದಕ್ಕೆ ಪೆನ್ನಲ್ಲಿ ಮಾಡ್ತಾನ. ಅದು ಒಂದೇ ಸಾಕು, ಅದೊಂದು ಮತಪತ್ರನೇ ಸಾಕು. ಸ್ಪೀಕರ್ ಮೈಸೂರಲ್ಲಿದ್ದಾರೆ. ಅವ್ರು ಹೇಳಿದ್ದಾರೆ ನೀವು ಶಾಸಕರಾಗಿ ಈಗಾಗಲೇ ಮುಂದುವರಿಯೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ಮೇಲೆ ನಮ್ದೇನಿದೆ, ಮತ್ತೆ ಪುನಃ ನಾವೇನು ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಅವಶ್ಯಕತೆ ಇಲ್ಲ, ನೀವು ಶಾಸಕರಾಗಿ ಮುಂದುವರೆದಿದ್ದೀರಿ ಅಂತ ಹೇಳಿದ್ದಾರೆ. ಕಾರ್ಯದರ್ಶಿಯವರು ಭಾಗವಹಿಸಿದ್ದಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.